ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯ ಭಾಗದ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ. ಅದನ್ನು ಬರೆದಂಥವ್ರು ಯಾರು ಇಂದಿನ ತರಗತಿಯಲ್ಲಿ ನಾವು ನೋಡಿದ್ದೇವೆ, ದ.ರಾ ಬೇಂದ್ರೆಯವರು. ಪ್ರಸ್ತುತ ಈಗ ಪದ್ಯ ಭಾಗಕ್ಕೆ ಹೋಗೋಣ. ಮೊದಲನೆಯ ಪದ್ಯ ಭಾಗದಲ್ಲಿ ಏನು ಹೇಳ್ತಾ ಹೋಗ್ತಿದ್ದಾರೆ, ಇರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಏವ ತೆರೆದಿಕ್ಕುವ ಒತ್ತಿನ ಹೊಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನೋವಂಥದ್ದು. ನೋಡ್ರಿ ಎಷ್ಟು ಚೆನ್ನಾಗಿದೆ ಪದ್ಯ. ಅದಕ್ಕೆ ನಾವು ಇದನ್ನು ಭಾವಗೀತೆ ಅಂದಿದ್ದು. ಓದಬೇಕಾದ್ರೇ ಒಂದು ಭಾವನೆ ನಮ್ಮಲ್ಲಿ ಪ್ಳಿತಗೊಳ್ಳುತ್ತೆ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಏವ ತೆರೆದಿಕ್ಕುವ ಒತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇದೆಲ್ಲದಕ್ಕಿಂತ ಮುಂಚೆ ಪದ್ಯ ಭಾಗದಲ್ಲಿ ಕೆಲವೊಂದಷ್ಟು ಕ್ಲಿಷ್ಟ ಶಬ್ದಾರ್ಥಗಳು ಬರಬಹುದು. ಅವುಗಳಿಗೆ ಪದಗಳ ಅರ್ಥವನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಎವೆ, ಎವೆ ಅಂತ ಬಂತು. ಎವೆ ಅಂತ ಅಂದರೆ ಕಣ್ಣರೆಪ್ಪೆ ಅಂತೇಳಿ, ಓಕೆನಾ. ನಂತರ ಒಕ್ಕಿ, ಒಕ್ಕಿ ಅಂದರೆ ತೆನೆಯಿಂದ ಕಸಕಡ್ಡಿ ಬೇರ್ಪಡಿಸಿ ಅಂತೇಳಿ. ಕೆನ್ನ ಅಂತೇಳಿದರೆ ಕೆಂಪು, ಕೆಂಪು ಬಣ್ಣಕ್ಕೆ ನಾವು ಕೆನ್ನ ಅಂತ ಕರಿತೀವಿ. ಬ್ರಹ್ಮಾಂಡ ಅಂದರೆ ಗೊತ್ತಿರೋವಂಥದ್ದು ಜಗತ್ತು ಅಂತ. ಮನ್ವಂತರ ಅಂತಂದರೆ ಪರಿವರ್ತನೆಯ ಕಾಲ ಅಂತಂದರೆ ನಮಗೇನು, ಇವಾಗ ಒಂದು ಕಾಲ ಇದೆ ಅಂತಂದರೆ, ಇವಾಗ ಮಳೆಗಾಲದಿಂದ ಚಳಿಗಾಲ ಬರುತ್ತೆ, ಹಿಂಗೆ ಪರಿವರ್ತನೆಯ ಕಾಲವನ್ನು ನಾವೇನಂತ ಕರಿತೀವಿ, ಮನ್ವಂತರ ಅಂತ ಕರಿತೀವಿ. ಗಾವುದ ಅಂತಂದರೆ ದೂರವನ್ನು ಅಳೆಯುವಂತಹ ಒಂದು ಪ್ರಮಾಣ ಅಂತಂದರೆ ಒಂದು ಸಾಧನದ ರೀತಿಯಲ್ಲಿ ಅಷ್ಟೇ. ಇವಾಗ 4 ಹರದಾರಿ, ಇಷ್ಟು ಮೈಲಿ, ಇಷ್ಟು ಕಿಲೋಮೀಟರ್ ಅಂತೇನು ಹೇಳ್ತೀವಲ್ಲ, ಅದಕ್ಕೆ ನಾವಿಲ್ಲಿ ಗಾವುದ ಅಂತ ಕರಿತಾ ಇದ್ದಾರೆ. 12 ಮೈಲುಗಳ ಅಂತರವನ್ನು ನಾವೇನಂತ ಕರಿತೀವಿ, ಗಾವುದ ಅಂತ ಕರಿತೀವಿ. ತಿಂಗಳೂರು ಅಂತ ಪದ್ಯ ಭಾಗದಲ್ಲಿ ಬರುತ್ತೆ. ತಿಂಗಳೂರು ಅಂತ ಅಂದರೆ ಯಾವುದು, ಚಂದ್ರಲೋಕ, ಅದಕ್ಕೆ ನಾವು ತಿಂಗಳೂರು ಅಂತ ಕರಿತೀವಿ. ನರೆ ಅಂತಂದರೆ ಬಿಳಿ ಬಣ್ಣ, ಗೊತ್ತಿರೋಂಥದ್ದೇ, ನರೆ ಕೂದಲು ಅಂತಾರಲ್ವ, ಸೊ ಅಂದರೆ ಬಿಳಿ ಬಣ್ಣ ಅಂತ ಅರ್ಥ. ಬೆಳ್ಳಿ ಅಂತಂದರೆ ಶುಕ್ರ, ಶುಕ್ರ ಗ್ರಹಕ್ಕೆ ನಾವು ಬೆಳ್ಳಿ ಚುಕ್ಕಿ ಅಂತೀವಲ್ವ, ಬೆಳ್ಳಿ ಚುಕ್ಕಿ ಅಂತಂದರೆ ಯಾವುದಿಲ್ಲಿ, ಶುಕ್ರ ಗ್ರಹ ಅನ್ನೋದನ್ನು ನೆನಪಿರಲಿ. ಮುಕ್ಕಿ ಅಂತಂದರೆ ಗಬಗಬನೆ ತಿನ್ನೋದು ಅನ್ನೋಕ್ಕೆ ನಾವೇನಂತ ಕರಿತೀವಿ, ಮುಕ್ಕಿ ಅಂತ ಕರಿತೀವಿ. ತಿಂಗಳ ಅಂತಂದರೆ ಚಂದ್ರ, ಇಲ್ಲಿ ತಿಂಗಳೂರು ಅಂತ ಬಂತು. ತಿಂಗಳೂರಿಗೆ ಏನಂತ ಕರೆದ್ವಿ, ಚಂದ್ರಲೋಕ ಅಂತ ಕರೆದ್ವಿ. ತಿಂಗಳ ಅಂತ ಅಂದರೆ ಚಂದ್ರ. ಹೊನ್ನ ಅಂತಂದರೆ ಹಳದಿ, ಹೊನ್ನನ ಬಣ್ಣ ಅಂತ ಬರುತ್ತೆ. ಹೊನ್ನನ ಬಣ್ಣ ಅಂದರೆ ಹಳದಿಯ ಬಣ್ಣ. ಹೊನ್ನಿಗೆ ಅಂತಂದರೆ ಚಿನ್ನಕ್ಕಿರುವಂತಹ ಬಣ್ಣ ಯಾವುದು, ಹಳದಿ ಬಣ್ಣ ಅಲ್ಲ. ಸೊ ಅದರಿಂದಾಗಿ ಹೊನ್ನ ಅಂತ ಕರಿತಾ ಹೋಗ್ತಾರೆ. ಇದಿಷ್ಟು ಏನಪ್ಪ ಅಂದರೆ ಕೆಲವೊಂದಷ್ಟು ಕ್ಲಿಷ್ಟ ಶಬ್ದಗಳ ಪದಗಳ ಅರ್ಥ, ಅದನ್ನು ನಾವು ಕೂಡ ಗಮನಿಸಬೇಕಾಗತ್ತೆ. ಮೊದಲನೇ ಪದ್ಯ ಭಾಗವನ್ನು ನಾವು ನೋಡಿದ್ವಲ್ವ, ಸೊ ಅದರದ್ದು ಸ್ವಾರಸ್ಯ ಅಥವಾ ಸಾರಾಂಶ ಏನಿದೆ, ಅದರದ್ದು ಅರ್ಥ ಏನಿದೆ ಅನ್ನೋದನ್ನು ನೋಡ್ತಾ ಹೋದರೆ, ಕವಿ ದ.ರಾ ಬೇಂದ್ರೆಯವರು ರಚಿಸಿರುವಂತಹ ಗರಿ ಅನ್ನೋ ಒಂದು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿರುವಂತಹ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯ ಭಾಗದಲ್ಲಿ ಚಲನಶೀಲವಾದಂತಹ ಕಾಲವನ್ನು ಆರುತ್ತಿರುವ ಹಕ್ಕಿಗೆ ಹೋಲಿಸಿ ನಮಗೆ ವರ್ಣನೆಯನ್ನು ಮಾಡ್ತಾ ಹೋಗಿದ್ದಾರೆ, ಹೌದಲ್ವಾ. ಹಕ್ಕಿ ಅಂತಂದರೆ ಇಲ್ಲಿ ಚಲನಶೀಲವಾಗಿ, ಕಾರ್ಯಶೀಲವಾಗಿ ಯಾವಾಗಲೂ ಹಾರಾಡ್ಕೊಂಡಿರುವಂತಹ ಒಂದು ಹಕ್ಕಿಗೆ ಕಾಲ ಅಂತಂದರೆ ಟೈಮ್, ಸಮಯವನ್ನು ಇಲ್ಲಿ ಆರುತ್ತಿರುವ ಒಂದು ಹಕ್ಕಿಗೆ ಹೋಲಿಸಿ ನಮಗೆ ಇಲ್ಲಿ ಕವಿ ನಮಗೆ ಒಂದು ಮಹತ್ವದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ಏನು ಹೇಳ್ತಾ ಹೋಗ್ತಾರೆ, ಈ ಚರಣದಲ್ಲಿ ಕವಿಗಳು ಕಾಲಪಕ್ಷಿಯು ಚಲನಶೀಲವಾದದ್ದು, ವಿಶ್ವವ್ಯಾಪಕವಾದದ್ದು, ವೇಗವಾದದ್ದು ಹಾಗೂ ಪ್ರಗತಿಶೀಲವಾದದ್ದು ಅಂತೇಳಿ ವರ್ಣಿಸ್ತಾ ಹೋಗ್ತಿದ್ದಾರೆ. ಚಲನಶೀಲವಾದದ್ದು, ವಿಶ್ವವ್ಯಾಪಕವಾದದ್ದು, ಬಹು ವೇಗವಾಗಿ, ಬಹು ಪ್ರಗತಿಶೀಲವಾದದ್ದು ಅಂತೇಳಿ ವರ್ಣಿಸ್ತಾರೆ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ ಅಂತ ಅಂದರೆ ಕಾಲಮಾನದ ಪುನರಾವರ್ತನೆ, ಹೌದಲ್ವಾ. ಇರುಳಿಂದ ಬೆಳಕಾಗುತ್ತೆ, ಬೆಳಕಿಂದ ಮತ್ತೆ ಇರುಳಾಗುತ್ತೆ. ಈ ರೀತಿ ಏನಂತ ಹೇಳಿದ್ರೆ ಪುನರಾವರ್ತನೆಗಳಾಗ್ತಾನೆ ಇರುತ್ತೆ ಕಾಲದಲ್ಲಿ. ಹಗಲು ರಾತ್ರಿಗಳ ಪುನರಾವರ್ತನೆಯಿಂದ ಕಾಲವು ಚಲನಶೀಲವಾಗಿದೆ. ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಅಂತಂದರೆ ಕಾಲವು ವಿಶ್ವವ್ಯಾಪಕವೂ ಅನಂತವೂ ಆಗಿದೆ. ಇಲ್ಲಿ ಕಾಲಪಕ್ಷಿಯ ಬೃಹತ್ ರೂಪವನ್ನು ನಾವು ಕಾಣಬಹುದಾಗಿದೆ ಎಂದರ್ಥ. ಏವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಅಂದರೆ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟು ಸಮಯದಲ್ಲಿ ಅಂದರೆ ನಿಮಿಷದಲ್ಲಿ ಕಾಲಪಕ್ಷಿಯು ಗಾವುದ 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 ಮುಂದೆ ಸಾಗುತ್ತಿದೆ. ಮೈಲಿಗಟ್ಟಲೆ ಮುಂದೆ ಸಾಗ್ತಾ ಇದೆ, ನಾವು ಕಣ್ಣು ರೆಪ್ಪೆನ ತೆಗೆದು ಬಿಡೋಷ್ಟರಲ್ಲಿ.
ಇಲ್ಲಿ ಕಾಲಪಕ್ಷಿಯು ಕೇವಲ ಗತಿಶೀಲವಲ್ಲ, ಪ್ರಗತಿಶೀಲವೂ ಹೌದು ಎನ್ನುವುದನ್ನು ಕವಿ ಸೂಚಿಸುತ್ತಾರೆ. ಚಲನಶೀಲವಾದ ಕಾಲವನ್ನು, ಮಹತ್ವವನ್ನು ಅರಿತು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಆಶಯವು ಈ ಪದ್ಯದಲ್ಲಿ ಕಂಡುಬರುವ ಮೌಲ್ಯವಾಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಇಷ್ಟು ಅರ್ಥ ಆಯ್ತಲ್ವಾ? ಏನು ಈ ಒಂದು ಮೊದಲನೇ ಪದ್ಯ ಭಾಗದ ಪ್ರಮುಖ ಸ್ವಾರಸ್ಯ ಏನಪ್ಪ ಅಂದರೆ, ಚಲನಶೀಲವಾದಂತಹ ಕಾಲದ ಮಹತ್ವವನ್ನು ಅರಿತು ನಾವು ಉತ್ತಮವಾದ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನೋ ಒಂದು ಆಶಯವನ್ನು ಪ್ರಸ್ತುತ ಪದ್ಯ ನಮ್ಮ ಭಾಗದಲ್ಲಿ ಮೊದಲನೆಯ ಪ್ಯಾರ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಹೌದಲ್ಲ? ಎರಡನೇ ಪ್ಯಾರ ಏನು ಹೇಳಿದರೆ, ಕರಿ ನರೆ ಬಣ್ಣದ ಪುಚ್ಚೆಗಳುಂಟು, ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಅಕ್ಕಿ ಹಾರುತ್ತಿದೆ ನೋಡಿದಿರಾ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಈ ಪದ್ಯ ಭಾಗದ ಸಾರಾಂಶವನ್ನು ನಾವು ನೋಡ್ತಾ ಹೋಗೋದಾದರೆ, ವರಕವಿಯಾದಂಥ ದ ರಾ ಬೇಂದ್ರೆ ಅವರು ರಚಿಸಿರುವಂತಹ ಗರಿ ಕವನ ಸಂಕಲನದಿಂದ ಪ್ರಸ್ತುತ ಭಾಗವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಲ್ವಾ. ಸೊ ಇದೇನೆಲ್ಲ ಹೇಳ್ತಾ ಹೋಗ್ತದೆ ಈ ಚರಣದಲ್ಲಿ ಅಂತ ಹೇಳಿದ್ರೆ, ಕವಿಗಳು ಕಾಲಪಕ್ಷಿಯ ಭೌತಿಕ ರೂಪವನ್ನು ಅಂದರೆ ಭೂತ, ವರ್ತಮಾನ ಹಾಗೂ ಭವಿಷ್ಯತ್ ಕಾಲದ ಚಲನೆಗಳನ್ನು ಕುರಿತು ಪ್ರಸ್ತುತ ಪದ್ಯ ಭಾಗದಲ್ಲಿ ವರ್ಣಿಸ್ತಾರೆ. ಕಾಲಪಕ್ಷಿಗೆ ಕರಿನರೆ ಬಣ್ಣದ ಪುಚ್ಚಗಳು ಅಂತಂದರೆ ಬಾಲಗಳು ಉಂಟು ಎಂದರೆ ಗತಿಸಿ ಹೋದ ಕಾಲ, ಭೂತ ಕಾಲಕ್ಕೆ ನಾವೆಲ್ಲ ಹೇಳ್ತಿದ್ದಾರೆ ಕರಿನರೆ ಬಣ್ಣದ ಪುಚ್ಚಗಳು ಅಂತ ಹೇಳ್ತಿದ್ದಾರೆ. ವರ್ತಮಾನ ಕಾಲಕ್ಕೆ ಕತ್ತಲಾಗಿರುವ ಗತಕಾಲವಾದ್ದರಿಂದ ಅದರ ಬಣ್ಣ ಕಪ್ಪು. ಬಿಳಿ ಹೊಳೆ ಬಣ್ಣದ ಗರಿ ಉಂಟು ಅಂದರೆ ವರ್ತಮಾನ ಕಾಲ ಬೆಳಕಿನಲ್ಲಿ ಇರುವುದರಿಂದ ಅದರ ಬಣ್ಣ ಬಿಳಿ ಹಾಗೂ ಹೊಳಪಿನಿಂದ ಕೂಡಿದೆ. ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಎಂದರೆ ಮುಂದೆ ಬರುವಂತಹ ಭವಿಷ್ಯತ್ ಕಾಲ. ಇದು ಉದಯಿಸಿರುವಂತಹ ಸೂರ್ಯನ ಹಾಗೆ ಕೆಂಪಾಗಿ ಹಾಗೂ ಬಂಗಾರದ ಬಣ್ಣದ್ದಾಗಿರುತ್ತೆ. ಇಲ್ಲಿ ಕವಿಗಳು ಕಾಲದ 3 ಅವಸ್ಥೆಗಳನ್ನು ಬಣ್ಣಗಳ ಹೋಲಿಕೆಯ ಮುಖಾಂತರ ಬಹು ಸ್ವಾರಸ್ಯಪೂರ್ಣವಾಗಿ ನಮಗೆ ವರ್ಣಿಸ್ತಾ ಹೋಗ್ತಾರೆ. ಚಲನಶೀಲವಾದ ಕಾಲದ ಮಹತ್ವವನ್ನು ಅರಿತು ಉತ್ತಮವಾದಂತಹ ಭವಿಷ್ಯವನ್ನು ರೂಪಿಸಿಕೊಳ್ಳೋದ್ರ ಜೊತೆಗೆ ನಾವು ಒಂದು ಮಹತ್ವದ ಜೀವನ ನಡೆಸಬೇಕು ಅನ್ನೋದನ್ನು, ವರ್ತಮಾನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಜೀವನ ನಡೆಸಬೇಕು ಅನ್ನೋದನ್ನು ಪ್ರಸ್ತುತ ಪದ್ಯ ಭಾಗ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಆಗ್ಬೋದಲ್ವಾ? ನಂತರದ ಪದ್ಯ ಭಾಗ ಏನಿದೆ ಅಂತ ಹೇಳಿದರೆ, ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲ್ಲೇನು ಹೇಳ್ತಾ ಹೋಗ್ತಾರೆ ಈ ಒಂದು ಚರಣದಲ್ಲಿ ಅಂತಂದರೆ, ಕವಿಗಳು ಕಾಲಪಕ್ಷಿಯ ತರಮರಹಿತವಾದ ಸಮದೃಷ್ಟಿಯನ್ನು ಅರಿತು ನಮಗಿಲ್ಲಿ ವರ್ಣಿಸ್ತಾ ಹೋಗ್ತಾರೆ. ನೀಲ ಮೇಘ ಮಂಡಲ ಸಮಬಣ್ಣ ಅಂದರೆ ಕಾಲದ ದೃಷ್ಟಿ ವೈಶಾಲ್ಯತೆಯುಳ್ಳ ಹಾಗೂ ತಾರತಮ್ಯರಹಿತವಾದ ಸಮದೃಷ್ಟಿ, ಅಂದರೆ ತಾರತಮ್ಯರಹಿತವಾದಂತಹ ಒಂದು ಸಮದೃಷ್ಟಿಯ ಕುರಿತಂತೆ ವಿವರಿಸ್ತಾ ಹೋಗ್ತಾರೆ. ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ ಅಂತ ಅಂದರೆ ಆಕಾಶವು ಅನಂತವಾದದ್ದು, ಹಾಗೆಯೇ ಕಾಲಪಕ್ಷಿಯು ಅನಂತವಾದದ್ದು. ಅನಂತ ಅಂತ ಹೇಳಿದ್ರೆ ಇನ್ಫೈನೈಟ್ ಅಂತೀವಲ್ಲ, ಆ ರೀತಿ ಕೊನೆಯೇ ಇಲ್ಲ, ಆ ರೀತಿ ಅನಂತವಾದ ಕಾಲಪಕ್ಷಿಗೆ ಹಗಲು ರಾತ್ರಿಗಳೆಂಬ ರೆಕ್ಕೆಗಳು ಮೂಡಿ ಅನಂತ ಆಕಾಶವೇ ಹಾರುತ್ತಾ ಸಾಗಿದಂತೆ ಅದರ ಹಾರಾಟ ಕಾಣುತ್ತದೆ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಅಂದರೆ ಸೂರ್ಯ ಚಂದ್ರರನ್ನು ಕಣ್ಣುಗಳಾಗಿ ಮಾಡಿಕೊಂಡು ಕಾಲಪಕ್ಷಿಯು ನಕ್ಷತ್ರ ಮಾಲೆಯನ್ನು ದಿಮಾಕಿನಿಂದ ಸಿಕ್ಕಿಸಿಕೊಂಡು ಹಾರಾಟ ನಡೆಸುತ್ತದೆ ಅಂತ ಹೇಳ್ತಿದ್ದಾರೆ. ದಿಮಾಕಿನಿಂದ ಅಂತ ಅಂದ ತಕ್ಷಣ ಇಲ್ಲಿ ಅಹಮ್ಮಿನಿಂದ ಅಂತಲ್ಲ, ಒಂದು ರೀತಿಯ ಒಂದು ಹೆಮ್ಮೆಯ ಗುಣದಿಂದಾಗಿ. ಇಲ್ಲಿ ತರತಮರಹಿತ ಸಮದೃಷ್ಟಿಯಿಂದ ಕೂಡಿದ ಅನಂತ ಆಕಾಶಕ್ಕೆ ರೆಕ್ಕೆಗಳು ಮೂಡಿ ಸೂರ್ಯ ಚಂದ್ರರನ್ನು ಕಣ್ಣಾಗಿಸಿಕೊಂಡಿರುವ ಕಾಲಪಕ್ಷಿಯ ನೋಟ ಅದ್ಭುತವಾದದ್ದು ಎಂದು ಕವಿಗಳು ವರ್ಣಿಸ್ತಾ ಹೋಗ್ತಾರೆ. ಇಲ್ಲಿ ತರತಮರಹಿತ ಅಂತ ಬಹಳಷ್ಟು ಸಾರಿ ಬಳಸಿದೆ ನಾನು. ತರತಮರಹಿತ ಅಂತ ಹೇಳಿದ್ರೆ ಕಾಲ ಎಲ್ಲರಿಗೂ ಒಂದೇ ಇರುತ್ತೆ. ಇವಾಗ ಒಬ್ಬನಿಗೆ ಒಂದು ರೀತಿಯ ಕಾಲ, ಒಬ್ಬನಿಗೆ 44 ಗಂಟೆ, ಇನ್ನೊಬ್ಬನಿಗೆ 24 ಗಂಟೆ ಇರಲ್ಲ. ಎಲ್ಲರಿಗೂ ಕೂಡ 24 ಗಂಟೆ ಸಮಯವೇ ಇರುತ್ತೆ. ಅದನ್ನು ಯಾರು ಎಷ್ಟು ಪೂರ್ಣ ಸ್ವರೂಪದಲ್ಲಿ ಉಪಯೋಗಿಸ್ಕೊಳ್ತಾರೋ, ಎಷ್ಟು ಮಹತ್ವಪೂರ್ಣವಾಗಿ ಉಪಯೋಗಿಸ್ಕೊಳ್ತಾರೋ ಅಷ್ಟು ಯಶಸ್ಸನ್ನು ನಾವಿಲ್ಲಿ ಪಡ್ಕೊಳ್ತಾ ಹೋಗ್ತೀವಿ ಅನ್ನೋದನ್ನು ಹೇಳ್ತಾ ಹೋಗಿದ್ದಾರೆ. ಅನಂತವಾದ ಆಕಾಶಕ್ಕೆ ಈ ಒಂದು ಸಮಯವನ್ನು ಇದನ್ನು ಹೋಲಿಸ್ತಾ ಹೋಗಿದ್ದಾರೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ನಂತರ 4ನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾ ಹೋಗ್ತಿದ್ದಾರೆ,
ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಮಂಡಲ ಗಿಂಡಲಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಕ್ಕಿ ಹಾರುತ್ತಿದೆ ನೋಡಿದಿರಾ. ಈ ಒಂದು ಪದ್ಯ ಭಾಗದಲ್ಲಿ ಏನು ಹೇಳ್ತಾ ಹೋಗ್ತಾರೆ ನೋಡಿ. ಪ್ರತಿಯೊಂದು ಪದಗಳು ಕೂಡ ಎಷ್ಟೊಂದು ಮುಖ್ಯವಾಗಿದೆ ನೋಡ್ರಿ ಇದರಲ್ಲಿ. ಈ ಚರಣದಲ್ಲಿ ಕವಿಗಳೇನು ಹೇಳ್ತಾ ಹೋಗ್ತಾರೆ, ಕಾಲಚಕ್ರದಲ್ಲಿ ನಡೆದಿರುವಂತಹ ಭೂಮಂಡಲದ ರಾಜಕೀಯ ಮತ್ತು ಪ್ರಾಕೃತಿಕವಾದಿ ಬದಲಾವಣೆಗಳನ್ನು ಕುರಿತು ವರ್ಣಿಸ್ತಾ ಹೋಗ್ತಾರೆ. ಕಾಲಪಕ್ಷಿಯು ತನ್ನ ಪಯಣದಲ್ಲಿ ಅನೇಕ ಸಣ್ಣ ಸಣ್ಣ ರಾಜಮನೆತನಗಳನ್ನು ಹಾಗೂ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಹುಟ್ಟಿಸಿ ಬೆಳೆಸಿ ಅವುಗಳ ಫಲಿತವನ್ನು ಕೊಯ್ಲು ಮಾಡಿದೆ. ಅದೇ ರೀತಿಯಲ್ಲಿ ಅನೇಕ ಸಾಮ್ರಾಜ್ಯಗಳನ್ನು, ರಾಜ್ಯಗಳನ್ನು, ಕೋಟೆ ಕೊತ್ತಲಗಳನ್ನು ನಾಶಗೊಳಿಸಿದೆ. ಅಂದರೆ ಆಗಿನ ಕಾಲದ ಎಷ್ಟೋ ರಾಜ ಮಹಾರಾಜರುಗಳು ಎಷ್ಟು ವೈಭವದಿಂದ ರಾಜ್ಯಭಾರವನ್ನು ನಡೆಸಿದಂಥವರುಗಳೆಲ್ಲೂ ಕೂಡ ಈಗ ಮಣ್ಣು ಪಾಲಾಗಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಕಾಲಕ್ಕೆ ತಲೆಬಾಗಿ ಕಾಲಪಕ್ಷಿಯು ತನ್ನ ಪಯಣದಲ್ಲಿ ಭೂಮಂಡಲದ ಮೇಲಿರುವ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಪ್ರಾಕೃತಿಕ ಅಂದರೆ ಪ್ರಗತಿ ಮತ್ತು ವಿನಾಶ ಬದಲಾವಣೆಗಳಿಗೂ ಕಾರಣವಾಗಿದೆ. ಕಾಲಪಕ್ಷಿಯು ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಅನ್ನೋದ್ರ ಮೂಲಕ ಕವಿಯಲ್ಲಿ ನಮಗೆ ಮಹತ್ವಪೂರ್ಣವಾದಂತಹ ವಿವರಣೆಯನ್ನು ನಮಗಿಲ್ಲಿ ತಿಳಿಸ್ತಾ ಹೋಗ್ತಿದ್ದಾರೆ. ಏನು ಅಂತಂದರೆ ಎಲ್ಲ ರೀತಿಯಲ್ಲಿ ನಾನೇ ಎಲ್ಲ ಅಂತ ಮೆರೆದವರೆಲ್ಲರೂ ಕೂಡ ಏನಂತ ಹೇಳಿದ್ರೆ ಕಾಲದ ಸಮಯಕ್ಕೆ ಸಿಕ್ಕಿ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಮಣ್ಣು ಪಾಲಾಗಿದ್ದಾರೆ, ಅಹಂಕಾರದಿಂದ ಮುರಿದು ಬಿದ್ದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದರಿಂದಾಗಿ ನಾವು ಈ ಒಂದು ಚಲನಶೀಲವಾದಂಥ ಒಂದು ಸಮಯಕ್ಕೆ ಮಹತ್ವವನ್ನು ತಿಳ್ಕೊಂಡು ಉತ್ತಮವಾದ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತೇಳಿ ನಮಗಿಲ್ಲಿ ತಿಳಿಸ್ತಾ ಇದ್ದಾರೆ. 5ನೇ ಒಂದು ಪದ್ಯ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ, ಯುಗ ಯುಗಗಳ ಆಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಅಕ್ಕಿ ಹಾರುತ್ತಿದೆ ನೋಡಿದಿರಾ. ನೋಡಿ ಇಲ್ಲೇನು ಹೇಳ್ತಾ ಹೋಗ್ತಿದ್ದಾರೆ ಈ ಚರಣದಲ್ಲಿ, ಕವಿಗಳು ಕಾಲಪಕ್ಷಿಯು ಯುಗ ಯುಗದಲ್ಲಿ ಜನರಿಗೆ ಚೈತನ್ಯವನ್ನು ತುಂಬಿ ಮುಂದಿನ ಜನಾಂಗವನ್ನು ಅರಸುತ್ತಿದೆ ಅಂತ ವರ್ಣಿಸ್ತಾ ಹೋಗ್ತಿದ್ದಾರೆ. ಕಾಲಪಕ್ಷಿಯು ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಪರಿವರ್ತನೆಗೆ ಪ್ರಗತಿಗೆ ಕಾರಣವಾಗಿದೆ. ಕಾಲಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಹರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿಗಳು ವರ್ಣಿಸುತ್ತಾರೆ. ಯುಗ ಕಾಲ ಅನ್ನೋಂಥದ್ದು ಮುಂದಿನ ಜನಾಂಗಕ್ಕೆ ಉತ್ತಮ ರೀತಿಯ ಒಂದು ಆಶೀರ್ವಾದವನ್ನು ನೀಡ್ತಾ ಇದೆ. ಇವಾಗಿನ ಕಾಲದಲ್ಲಿ ಎಷ್ಟೆಷ್ಟೋ ಹೊಸ ಹೊಸ ಅನ್ವೇಷಣೆಗಳು ನಡೀತಾ ಇದೆ. ಆ ರೀತಿಯ ಒಂದು ವರ್ಣನೆಗೆ ಇಲ್ಲಿ ತಗೊಳ್ತಾ ಹೋಗ್ತಿದ್ದಾರೆ. ಉತ್ತಮ ಭವಿಷ್ಯದ ನಿರ್ಮಾಣಕ್ಕಾಗಿ ಕಾಲ ಒಂದು ರೀತಿಯಲ್ಲಿ ಒಳ್ಳೆಯದನ್ನು ಕೂಡ ಮಾಡ್ತಾ ಇದೆ. ಸೊ ಅದರಿಂದಾಗಿ ಆ ಒಂದು ಕಾಲಕ್ಕೆ ಸಮಯಕ್ಕೆ ಮಹತ್ವವನ್ನು ನೀಡಿ ಉತ್ತಮವಾದ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ ಅಂತೇಳಿ ಪ್ರತಿಯೊಂದು ಪದ್ಯ ಭಾಗದಲ್ಲಿ ನಮಗೆ ಸಂದೇಶವನ್ನು ನೀಡ್ತಾ ಹೋಗ್ತಿದ್ದಾರೆ. 6ನೇದರಲ್ಲಿ ಏನು ಹೇಳ್ತಾ ಹೋಗ್ತಿದ್ದಾರೆ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ ಹಾಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಅಕ್ಕಿ ಹಾರುತ್ತಿದೆ ನೋಡಿದಿರಾ. ನೋಡಿರಿ ಇದೆಷ್ಟು ಚೆನ್ನಾಗಿದೆ. ಏನು ಹೇಳ್ತಾ ಹೋಗ್ತಿದ್ದಾರೆ ಇಲ್ಲಿ ಈ ಒಂದು ಪದ್ಯ ಭಾಗದಲ್ಲಿ, ಕಾಲದ ಓಟದಲ್ಲಿ ಅಂದರೆ ಶುಕ್ರಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿಯಾಗಬಹುದು, ಚಂದ್ರಲೋಕವು ಬರೀ ಊರಾಗಬಹುದು, ಹಾಗೂ ಮಂಗಳಲೋಕವು ಭೂಮಿಗೆ ಅಂಗಳ ಆಗಬಹುದು. ಮಾನವನಿಗೆ ಈ ಆಕಾಶಕಾಯಗಳ ಆಡಲು ಹಾಡಲು ಮತ್ತು ಹಾರಾಡಲು ವೇದಿಕೆ ಆಗ್ಬೋದು. ಮಾನವನು ಭೂಮಿಯಿಂದ ಇತರ ಗ್ರಹ ಉಪಗ್ರಹಗಳಿಗೆ ಸಂಚರಿಸಬಹುದಾದಂತಹ ದಾರ್ಶನಿಕ ಮುನ್ನೋಟವನ್ನು ಈ ನುಡಿಯಲ್ಲಿ ನಮಗೆ ಕವಿ ತಿಳಿಸ್ಕೊಡ್ತಾ ಹೋಗ್ತಿದ್ದಾರೆ. ಅಂದರೆ ಈ ಒಂದು ಅನ್ವೇಷಣೆಯಲ್ಲಿ ವೈಜ್ಞಾನಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬ ನಾಗರಿಕನು ಅಥವಾ ವಿದ್ಯಾವಂತ ವಿದ್ಯಾರ್ಥಿಗಳು ಎಷ್ಟು ಮುಂದುವರೆದಿದ್ದಾರೆ, ಕಾಲ ಅನ್ನೋ ಒಂದು ಇದರಲ್ಲಿ ಏನೆಲ್ಲ ಪರಿವರ್ತನೆಗಳು ಆಗಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿದ್ದಾರೆ. ಕವಿಯು ಕಂಡಂತಹ ಭವಿಷ್ಯದ ವೈಜ್ಞಾನಿಕ ದೃಷ್ಟಿಕೋನ ಇಲ್ಲಿ ನಮಗೆ ಅಭಿವ್ಯಕ್ತಗೊಂಡಿದೆ ಅಂತ ಹೇಳ್ತಾ ಆಗ್ಬೋದಲ್ಲ. ನಂತರದ ಒಂದು ಪದ್ಯಭಾಗದಲ್ಲಿ ಏನಿದೆ, ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ ಅಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲ್ಲಿ ನೋಡಿ ಈ ಪದ್ಯಭಾಗದಲ್ಲಿ ಏನು ಹೇಳ್ತಾ ಹೋಗ್ತಾರೆ, ವಿಶ್ವಗಳು ಅನೇಕ ಇರಬಹುದು, ಈ ವಿಶ್ವಗಳ ದಿಕ್ಕುಗಳು ಅನಂತ ಇರಬಹುದು, ಆದರೆ ಈ ಕಾಲಪಕ್ಷಿಯು ಈ ಎಲ್ಲ ಮಂಡಲಗಳ ಕೊನೆಯನ್ನು ಮುಟ್ಟಿದೆ. ಕಾಲಪಕ್ಷಿ ಅನಂತವಾದದ್ದು ಅಂತ ಹೇಳಿದ್ನಲ್ಲ, ಯಾವುದೇ ಖಂಡ ಆಗಿರ್ಬೋದು, ಊರು ಹಳ್ಳಿ
ಕೇರಿ ಇವು ಯಾವುದರ ಭೇದವಿಲ್ಲ, ಮನುಷ್ಯನ ಒಂದು ಭೇದವಿಲ್ಲ, ಮನುಷ್ಯನ ನಡುವಿನ ತಾರತಮ್ಯ ಭಾವ ಇಲ್ಲ. ಇವೆಲ್ಲವನ್ನ ಮೀರಿ ಅನಂತವಾದದ್ದು ಕಾಲ. ಅದೆಲ್ಲವನ್ನ ಮೀರಿ ಎಲ್ಲ ಮಂಟಗಳ ಕೊನೆಯನ್ನು ಇದು ಮುಟ್ಟಿದೆ ಅಂತ ಹೇಳ್ತಿದ್ದಾರೆ. ಇಷ್ಟೇ ಅಲ್ಲ, ಈ ಅನಂತತೆಯ ಆಚೆಗೂ ಸಹ ಇದು ತನ್ನ ಕೊಕ್ಕನ್ನು ಚಾಚಿದೆ ಅಂತ ಹೇಳ್ತಾರೆ. ಅಬ್ಬಾ, ಎಂತಹ ಕಲ್ಪನೆ! ಈ ಒಂದು ಕಾಲಪಕ್ಷಿಯ ಮನೋಗತ ನಮಗೆ ಅರ್ಥವಾಗಬಹುದಕ್ಕೆ ಸಾಧ್ಯನಾ? ನೋಡ್ರಿ, ಈ ಕಾಲವನ್ನು ಎಲ್ಲೆಲ್ಲಿಗೂ ಹೋಲಿಕೆಯನ್ನು ಮಾಡ್ತಾ ಹೋಗಿದ್ದಾರೆ. ಇದು ಅಸಾಧ್ಯ ಎನ್ನುವಂತಹ ಒಳಹನ್ನು ಬಲ್ಲವರು ಯಾರು ಎನ್ನುವುದರ ಮೂಲಕ ದ ರಾ ಬೇಂದ್ರೆ ಅವರು ಓದುಗರಿಗೆ ಪ್ರಶ್ನಿಸ್ತಾ ಇದ್ದಾರೆ. ಅದನ್ನು ಯಾರಾದರೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯನಾ? ಅದು ಯಾರಿಗಾದ್ರೂ ಗೊತ್ತಾ ಕಾಲ ಅನ್ನುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡ ಅಂತಂದರೆ ಬ್ರಹ್ಮದೇವನು ಸೃಷ್ಟಿಸಿದ ಜಗತ್ತೆಂಬ ಒಂದು ಅಂಡ ಅಂತಂದರೆ ಒಂದು ಜಗತ್ತು. ಆ ಬ್ರಹ್ಮ ಸೃಷ್ಟಿಯನ್ನೇ ಈ ಕಾಲ ಪಕ್ಷಿ ಒಡೆಯಲೆಂದು ಹೊಂಚು ಹಾಕಿ ಆರ್ತಾ ಇದೆನಾ ಅಂತ ಇರಬಹುದಾ ಅಂತೇಳಿ ಪ್ರಶ್ನಿಸ್ತಾ ಇದ್ದಾರೆ. ಅಥವಾ ಅಂಡವು ಒಡೆದಾಗಲೇ ಹೊಸ ಸೃಷ್ಟಿಗೆ ಹೊರಗೆ ಬರೋದಕ್ಕೆ ಏನಾದರೂ ಅರ್ಥ ಇರಬಹುದಾ ಅಂತೇಳಿ ನಾವಿಲ್ಲಿ ಪ್ರಶ್ನಿಸ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ಬಲ್ಲವರು ಯಾರು? ಇಂತಹ ಹಕ್ಕಿ ಹಾರುತ್ತಿರೋದನ್ನು ನೀವು ನೋಡಿದ್ದೀರಾ? ಬಹುಶಃ ಈ ಕಾಣಿಕೆ, ಈ ನೋಟ ವರಕವಿಗೆ ಬೇಂದ್ರೆಗೆ ಮಾತ್ರ, ಅಂತಹ ಪ್ರತಿಭಾನ್ವಿತ ಕವಿಗಳಿಗೆ ಮಾತ್ರ ಸಾಧ್ಯ ಅಂತೇಳಿ ಹೇಳ್ತಾ ಹೋಗ್ತಾರೆ. ಇದರ ಮೂಲಕ ಈ ಚರಣದಲ್ಲಿ ಬೇಂದ್ರೆ ಅವರು ಈ ಕಾಲಪಕ್ಷಿಯ ಹಾರಾಟ ಮಾನವನ ಕಲ್ಪನೆಗೆ ಮೀರಿದ್ದು ಎನ್ನುವುದನ್ನು ಇಲ್ಲಿ ಪ್ರಸ್ತುತ ಪದ್ಯ ಭಾಗದಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಿದ್ದಾರೆ. ಒಂದು ಕಾಲ, ಸಮಯವನ್ನು ಒಂದು ಪಕ್ಷಿಗೆ ಹೋಲಿಕೆಯನ್ನು ಮಾಡಿ ಅನಂತ ರೂಪವಾದಂತಹ ಅನೇಕ ಕೊಂಕುಗಳನ್ನು ಚಾಚಿರುವಂತಹ ಒಂದು ಕಾಲ ಪಕ್ಷಿಗೆ, ಊಹೆಗೂ ಮೀರಿರುವಂತಹ ಒಂದು ಪಕ್ಷಿಗೆ ಹೋಲಿಸಿ ಪ್ರಸ್ತುತ ಪದ್ಯ ಭಾಗದಲ್ಲಿ ಸಮಯದ ಮಹತ್ವವನ್ನು ತಿಳಿಸ್ಕೊಡೋದ್ರ ಮೂಲಕ ಸಮಯಕ್ಕೆ ತಲೆಬಾಗಿ ಪ್ರತಿಯೊಬ್ಬರೂ ಕೂಡ ಸಮಯದ ಅನುಗುಣವಾಗಿ ನಡೆದುಕೊಂಡು ಸಮಯಕ್ಕೆ ಪ್ರಾಮುಖ್ಯತೆಯನ್ನು ನೀಡಿ ಉತ್ತಮವಾದ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅನ್ನೋದನ್ನು ಇಲ್ಲಿ ಪ್ರಸ್ತುತ ಪದ್ಯ ಭಾಗದಲ್ಲಿ ನಮಗೆ ದ ರಾ ಬೇಂದ್ರೆ ಅವರು ತಿಳಿಸ್ಕೊಡ್ತಾ ಹೋಗಿದ್ದಾರೆ. ಆಗ್ಬೋದಲ್ವಾ? ಇದಿಷ್ಟು ಏನಪ್ಪ ಅಂತಂದರೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಪದ್ಯ ಭಾಗದ ಸಂಪೂರ್ಣ ವಿವರಣೆ ಆಗಿರುತ್ತೆ. ಅದರ ಆಶಯ ಭಾವ, ಅದರಿಂದ ನಾವು ತಿಳ್ಕೊಳ್ಬಹುದಾದಂತಹ ಆಶಯ ಭಾವ ಅನ್ನೋದನ್ನು ನಾವು ಸ್ವಲ್ಪ ನೋಡೋದಾದರೆ, ಚಲನಶೀಲತೆ ಜೀವಂತಿಕೆಯ ಗುಣ. ಚಲನಶೀಲತೆ ಅನ್ನೋಂಥದ್ದು ಜೀವಂತಿಕೆಯ ಗುಣ. ಚಲನಶೀಲತೆ ಅಂತಂದರೆ ಕಾರ್ಯಶೀಲತೆ, ಆ್ಯಕ್ಟಿವ್ ಆಗಿರೋದು ಅಂತಂದರೆ ಏನಾದರೂ ಒಂದು ಕಾರ್ಯವನ್ನು ಮಾಡ್ತಿರೋ ಅಂಥದ್ದು ಜೀವಂತಿಕೆಯ ಗುಣ, ಹೌದಲ್ವಾ? ಇವಾಗ ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂತಂದರೆ ಅವ್ನ ಕೈಕಾಲನ್ನು ಆಡಿಸ್ತಿರ್ಬೇಕು, ಅಥವಾ ಅಡ್ಡಾಡ್ತಿರ್ಬೇಕು, ಕೆಲಸ ಮಾಡ್ತಿರ್ಬೇಕು, ಮಾತಾಡ್ತಿರ್ಬೇಕು. ಹಾಗಿದ್ರೆ ಅವನು ಜೀವಂತ ಆಗಿದ್ದಾನೆ ಅಂತ ಅರ್ಥ. ಆ ರೀತಿ ಚಲನಶೀಲತೆ ಅನ್ನೋಂಥದ್ದು ಜೀವಂತಿಕೆಯ ಗುಣ. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ. ನಿಸರ್ಗದ ಹೊಂದಾಣಿಕೆ ಹೇಗಿರುತ್ತೋ ಹಾಗೆ ಬೇಸಿಗೆ ಕಾಲ ಆದಮೇಲೆ ತದನಂತರ ಬೇರೆ ಬೇರೆ ಕಾಲಗಳು, ಮಳೆಗಾಲ, ಚಳಿಗಾಲ, ಈ ರೀತಿ ಎಲ್ಲ ಕಾಲಗಳ ನಮಗೆ ಇಲ್ಲಿ ಉರುಳ್ತಾ ಹೋಗುತ್ತೆ. ಅದಕ್ಕೆ ತಡೆ ಎಂಬುದಿಲ್ಲ. ಅದು ನಾವೇನೇ ಮಾಡಿದ್ರು, ನಾನು ಇವಾಗ ಬೇಡ, ನನಗೆ ಮಳೆಗಾಲ ಬೇಡ, ಬೇಸಿಗೆಗಾಲ ಬೇಕು ಅಂದ ತಕ್ಷಣ ಅದು ಬದಲಾಗುವಂಥದ್ದಿಲ್ಲ. ಎಂತಹ ಪ್ರಭಾವಶಾಲಿಯಾದರೂ ಕೂಡ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು, ಹೌದಲ್ವಾ? ಪ್ರಭಾವಶಾಲಿಯಾಗಿರಬಹುದು, ಅತ್ಯಂತ ಹಣವಂತನಾಗಿರಬಹುದು, ಶ್ರೀಮಂತನಾಗಿರಬಹುದು, ಆದರೂ ಕೂಡ ಅವನೇನಂತ ಹೇಳಿದ್ರೆ ನಿಸರ್ಗದತ್ತವಾದಂತಹ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು ಅನ್ನೋದನ್ನು ಹೇಳ್ತಾ ಹೋಗಿದ್ದಾರೆ. ಅದಕ್ಕೆ ಹೊಂದಿಕೊಳ್ಬೇಕು. ಆಯಾ ಕಾಲದಲ್ಲಿ ನಡೆದಂತಹ ಪ್ರತಿಯೊಂದು ಘಟನೆಯೂ ಕಾಲ ಉಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತೆ. ಅಂದರೆ ನಮ್ಮ ಇಂದಿನ ನಡೆದಂತಹ ನಮ್ಮ ಕಾಲ ಉರುಳಿ ಮುಂದೆ ಹೋದಂತೆಲ್ಲ ಹಿಂದೆ ನಡೆದಿರುವಂಥದ್ದೆಲ್ಲದೂ ಕೂಡ ಏನಾಗ್ತಾ ಹೋಗುತ್ತೆ, ಇತಿಹಾಸವಾಗಿ ಪರಿಣಮಿಸ್ತಾ ಹೋಗುತ್ತೆ. ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಪ್ರಸ್ತುತ ಪದ್ಯ ಭಾಗದಲ್ಲಿ. ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವಂತಹ ಸಂಕೇತವೂ ಕೂಡ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಶುಕ್ರ, ಚಂದ್ರ, ಮಂಗಳಲೋಕ ಸಂಚಾರದ ಕಾಲದ ಒಂದು ಭೌತಿಕ ಲಕ್ಷಣ. ಬ್ರಿಟಿಷರ ಸಾಮ್ರಾಜ್ಯಶಾಹಿ ಪಾರಾಗುವ ಸ್ವಾತಂತ್ರ್ಯ ಚಿಂತನವಾದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ. ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಸಾರಿದಂತಹ ಕವನ ಇದಾಗಿದೆ ಎನ್ನುವಂಥದ್ದು ಗಮನಾರ್ಹವಾದಂಥದ್ದು, ಹೌದಲ್ವಾ? ಕಾಲ ಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರ್ಯದ ವಿಸ್ಮಯದಲ್ಲಿ ಒಂದು ಉದ್ಗಾರವಿದು. ಇಂಥ ಭಾವಗೀತೆಯೊಂದನ್ನು ಪರಿಚಯಿಸುವುದೇ ಪ್ರಸ್ತುತ ದ ರಾ ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದ್ದೀರ ಪದ್ಯ ಭಾಗದ ಆಶಯವಾಗಿದೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಏನಪ್ಪ ಅಂತಂದರೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರ ಪದ್ಯ ಭಾಗದ ಸಂಪೂರ್ಣ ವಿವರಣೆ ಮತ್ತು ಆಶಯ ಭಾಗ ಅಂತ ಹೇಳ್ಬೋದು. ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇದಿಷ್ಟು ಏನಪ್ಪ ಅಂದರೆ ಸಂಪೂರ್ಣ ಹಕ್ಕಿ ಹಾರುತ್ತಿದೆ ನೋಡಿದ್ದೀರ ಪದ್ಯ ಭಾಗ ಆಗ್ಬೋದಲ್ವಾ? ಧನ್ಯವಾದಗಳು.